ಹಲೋ ಎವ್ರಿವಾನ್, ವೆಲ್ಕಮ್ ಟು ಸಂವರ್ಧ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 60ನೇ ಪ್ರಶ್ನೆ. ಫ್ಲೋರಿನ್ನ ಪರಮಾಣು ರಾಶಿ ಸಂಖ್ಯೆ 35.5 ಆಗಿದೆ. ಸೂಕ್ತ ಕಾರಣದೊಂದಿಗೆ ಸಮರ್ಥಿಸಿ ಅಂತ ಕೇಳಿದ್ದಾರೆ. ಫ್ಲೋರಿನ್ನ ಪರಮಾಣು ರಾಶಿ ಸಂಖ್ಯೆ 35.5 ಆಗಿದೆ. ಪರಮಾಣು ರಾಶಿ ಸಂಖ್ಯೆ ಅಂದ್ರೆ ಏನು? ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಗಳ ಒಟ್ಟು ಮೊತ್ತವನ್ನ ಪರಮಾಣು ರಾಶಿ ಸಂಖ್ಯೆ ಅಂತ ಕರಿತೀವಿ. ಹಾಗಿದ್ರೆ ಇದು ಯಾಕೆ ಫ್ರಾಕ್ಷನ್ ನಲ್ಲಿ ಬಂತು? ಇದರರ್ಥ ಏನು? ಪ್ರೋಟಾನ್ ಅರ್ಧ ಇದೆ, ನ್ಯೂಟ್ರಾನ್ ಅರ್ಧ ಇದೆ ಅಂತನ? ಅಲ್ಲ. ಹಾಗಿದ್ರೆ ಯಾಕೆ ಹೀಗೆ? ಯಾವುದೇ ನೈಸರ್ಗಿಕ ಧಾತುವಿನ ಒಂದು ಪರಮಾಣುವಿನ ರಾಶಿಯು ನಿಸರ್ಗದಲ್ಲಿ ಸಿಗುವ ಆ ಧಾತುವಿನ ಎಲ್ಲಾ ಪರಮಾಣುಗಳ ಸರಾಸರಿ ದ್ರವ್ಯ ರಾಶಿಯಾಗಿರುತ್ತದೆ. ನಾವು ಯಾವುದೇ ಒಂದು ಧಾತುವನ್ನ ನೋಡಿದ್ರೆ ಕೆಲವೊಂದು ಧಾತುವಿಗೆ ಸಮಸ್ಥಾನಿಗಳಿರ್ತವೆ ಅಲ್ವಾ? ಹಾಗಾಗಿ ಏನ್ ಹೇಳ್ತಾರೆ, ಯಾವುದೇ ನೈಸರ್ಗಿಕ ಧಾತುವಿನ ಒಂದು ಪರಮಾಣುವಿನ ರಾಶಿ ನಿಸರ್ಗದಲ್ಲಿ ಸಿಗುವ ಆ ಧಾತುವಿನ ಎಲ್ಲಾ ಪರಮಾಣುಗಳ ಸರಾಸರಿ ದ್ರವ್ಯ ರಾಶಿಯಾಗಿರುತ್ತದೆ. ನಿಸರ್ಗದಲ್ಲಿ ಕ್ಲೋರಿನ್ 2 ಸಮಸ್ಥಾನಿಗಳ ರೂಪದಲ್ಲಿದ್ದು 35U ಮತ್ತು 37U ದ್ರವ್ಯ ರಾಶಿಗಳನ್ನ ಹೊಂದಿದೆ. ಕ್ಲೋರಿನ್ ಸಮಸ್ಥಾನಿ 35 ಮತ್ತೆ 37. ಹೇಗೆ ಕಾರ್ಬನ್ 12, 13, 14 ಇತ್ತು, ಹೈಡ್ರೋಜನ್ 1, 2, 3 ಇತ್ತು, ಅದೇ ತರ ಕ್ಲೋರಿನ್ನ ದ್ರವ್ಯ ರಾಶಿ ಒಂದಕ್ಕೆ 35 ಇದೆ, ಇನ್ನೊಂದಕ್ಕೆ 37 ಇರುವಂತಹ ಸಮಸ್ಥಾನಿಗಳಿವೆ. ಅವುಗಳ ಅನುಪಾತ ನೈಸರ್ಗಿಕವಾಗಿ ಸಿಗುವಂತದ್ದೇನು? 3:1 ದೊರೆಯುತ್ತವೆ. ಹಾಗಾಗಿ ಇದರ ಆಧಾರದ ಮೇಲೆ ಕ್ಲೋರಿನ್ ಪರಮಾಣುವಿನ ಸರಾಸರಿ ಪರಮಾಣು ರಾಶಿಯನ್ನ ಕಂಡುಹಿಡಿತಾ ಇದ್ದಾರೆ. ನೋಡಿ, ಈಗ ನಾನು 100ಕ್ಕೆ ತಗೊಂಡ್ರೆ 100ಕ್ಕೆ ಈಗ 3:1 ಇದೆ ಅಲ್ವಾ? 3:1 ಅಂದ್ರೆ 100ಕ್ಕೆ 75% ಅಥವಾ 75 ಭಾಗದಷ್ಟು ಯಾವ್ದಿರುತ್ತೆ? 35U ಇದೆ ಅಲ್ಲ, ಅದಿರುತ್ತೆ. ಇನ್ನು ಉಳಿದ ಒಂದು ಭಾಗ ಅಂದ್ರೆ 25 ಭಾಗ, 100ಕ್ಕೆ 25 ಭಾಗ 37U ಇರುವಂತದ್ದಿರುತ್ತೆ. ಹಾಗಾಗಿ 100ಕ್ಕೆ 75 ಆದ್ರೆ ನೀವು ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡ್ತೀರಲ್ವಾ? ಸ್ವಲ್ಪ ಇಲ್ಲ, ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋದು ಉಲ್ಟಾ. ಇಲ್ಲೇನ್ ಫೈಂಡ್ ಔಟ್ ಮಾಡ್ತಿದ್ದೀವಿ ನಾವು? 100ಕ್ಕೆ 75 ಆದ್ರೆ 35U ಏನಿದೆ ಕ್ಲೋರಿನ್ನು, ಅದಕ್ಕೆ ಎಷ್ಟು? ಅದೇ ತರ ಇಲ್ಲಿ 100ಕ್ಕೆ 25 ಆದ್ರೆ 37U ಇದೆ ಅಲ್ಲ, ಅದಕ್ಕೆ ಎಷ್ಟು? ಮಾಡಿದಾಗ 35.5U. ಇದು ಸರಾಸರಿಯನ್ನ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಹೇಗೆ? 35 ಇಂಟು 75/100. 100ಕ್ಕೆ 75ರಷ್ಟು ಅಂದ್ರೆ 3:1 ಇದೆ ಅಲ್ವಾ? ಹಾಗಾಗಿ 100ಕ್ಕೆ 75ರಷ್ಟಿದ್ರೆ 35U ಎಷ್ಟಿರುತ್ತೆ? ಅದಕ್ಕೆ ನಾವು ಆಡ್ ಮಾಡ್ಬೇಕು. ಯಾವ್ದನ್ನು? 100ಕ್ಕೆ 25 ಭಾಗದಷ್ಟಿದ್ರೆ 37 ಇದ್ರೆ ಅದಕ್ಕೆ ಎಷ್ಟಿರುತ್ತೆ? ಈ ರೀತಿಯಾಗಿ ಮಾಡೋದು. ನಮಗೆ 35.5U ಬರುತ್ತೆ. ಥ್ಯಾಂಕ್ ಯು.